ಪಾಪ ಅವರೆಲ್ಲ ಆಗಿದ್ರು ಸೋಷಿಯಲ್. ಅದು ನಿನ್ನೆ ಚರ್ಚೆ ಆಗಿರುತ್ತೆ, ನಾನು ಗಮನಿಸಿಲ್ಲ. ನಾನು ಇರಲಿಲ್ಲ, ನಾನು ಈ ಕಡೆ ಬಂದೆ. ಅವ್ರಿಗೇನೋ ಒಂದು ಅವ್ರಿಗೆ ನಾವು ಸಹಾಯ ಮಾಡ್ಬೇಕಂತಕ್ಕಂಥ ಸದಿಚ್ಛೆ ಮುಖ್ಯಮಂತ್ರಿಗಳಿಗಿದೆ. ಏನು ಕೇಳಕತ್ತಿದ್ರಲ್ರಿ? ಅಲ್ಲ ಸರ್, ಡಿಸೆಂಬರ್ ಅಧಿವೇಶನದೊಳಗೆ ಈಗಾಗಲೇ ಸಾಕಷ್ಟು ಏಜ್ ಮೀರೋರಿಗೆ ಅವಕಾಶಗಳು ಕೊಡ್ತಾನೆ ಇದ್ದೀವಿ, ವರ್ಷ 2 ವರ್ಷ ಅವ್ರಿಗೆ ಅನ್ಯಾಯ ಮಾಡ್ತಕ್ಕಂಥ. ಅಧಿವೇಶನದೊಳಗಾಗಿ ಜಾರಿ ಮಾಡ್ತಾ ಇದ್ರೆ ಸರ್ವಿಸ್ ಹೋಗುತ್ತೆ ಸರ್ ಅವರು. ನಾವು ನೋಡು, ಯಾವುದೇ ಒಂದು ಕಾನೂನು ತರಬೇಕಾದ್ರೆ ಜನತೆಗೆ ಹಿತ ಆಗಬೇಕು. ಸುಗ್ರೀವಾಜ್ಞೆ ತರೋದ್ರಿಂದ ಏನಾಗುತ್ತೆ, ಕಾನೂನು ಮಾಡಿದ್ರೆ ಏನಾಗ್ತದೆ ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಇದನ್ನು ಬಿಲ್ ತರೋದ್ರಿಂದನೇ ಅವ್ರಿಗೆ ಲಾಭ ಆಗತ್ತೆ. ಎಷ್ಟೋ ಬಿಲ್ಗಳು ಇವತ್ತು ನಮ್ಮ ಹೋಗಿ ಬಿದ್ದು ಬಿಟ್ಟಿದ್ದಾವೆ. ಎಷ್ಟೋ ಸುಗ್ರೀವಾಜ್ಞೆಗಳು ಹೊಳ್ಳಿ ಬಂದಿಲ್ಲ. ಒಂದು ವೇಳೆ ಅಲ್ಲಿ ಹೋಗಿ ಬಿತ್ತು ಅಂದರೆ ನಾವು ಕಾನೂನು ಮಾಡೋಕ್ಕೆ ನಮಗೆ ತೊಂದರೆ ಅಲ್ಲ. ಅದಕ್ಕೆ ನಾವು ಬಿಲ್ ಮುಖಾಂತರ ತಂದು ಕಾನೂನು ಮಾಡ್ತೀವಿ. ಹೋರಾಟ ಮಾಡೋರಿಗೆ ಯಾರು ಬೇಡತ್ತಪ್ಪ ಮಾಡೋದು? ಹೋರಾಟ ಮಾಡೋರಿಗೆ ಯಾರು ಅಪ್ಪ? ಅವರು ಒಂದೇನೋ ಒಂದು ಎಚ್ಚರಿಕೆ ಕೊಡಬೇಕಲ್ಲ. ವಿರೋಧ ಪಕ್ಷದಾಗ ಅದಾರೆ, ಖಾಲಿ ಕೂತ್ರ ಅಸ್ತಿತ್ವ ಎಲ್ಲಿ ಮಾತಾಡಲಿಲ್ಲ ಅಂದ್ರೆ ಜನ ಮರ್ತಿರ್ತಾರೆ ಅಂತೇಳಿ ಮಾತಾಡ್ತಿರ್ತಾರೆ. ಸೈಡ್ ಲೈನ್ ಆಗಬಾರ್ದು. ನಾನು ಹೇಳಕ್ಕಾಗಲ್ಲ. ಏನು ಏನು ಸಿಎಂ ಚರ್ಚೆ ನಿಮ್ಮಲ್ಲಿ ಆಗ್ತಾ ಇದೆ. ಎಲ್ಲರೂ ಅವರವ್ರ ಅಭಿಪ್ರಾಯ ನೀವಂಗೆ ಹೇಳಿದ್ರಲ್ಲ, ಹಂಗೆ ಅವರು ತಮ್ಮ ಸಿದ್ದರಾಮಯ್ಯ ಸಾಹೇಬರು ಅವ್ರ ತೀರ್ಮಾನ ಏನು ತೆಗೆದುಕೊಳ್ತಾರೆ ನೋಡೋಣ. ನಮ್ಮ ತೀರ್ಮಾನ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದಂಗೆ ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದೇ ತೀರ್ಮಾನ ಅಂತ ಅವರೇ ಹೇಳಿದ ಮೇಲೆ ನಾನೇನು ಹೇಳಲಿಕ್ಕೆ ಉತ್ತರ ಇಲ್ಲ. ನಾ ಹೇಳ್ತಿದ್ದೀನಲ್ಲ, ಅದು ಅವ್ರ ತೀರ್ಮಾನ. ಅವರು ಮುಖ್ಯಮಂತ್ರಿ ವಿಷಯದಲ್ಲಿ ಹೈಕಮಾಂಡ್ ಬಗ್ಗೆ ಹೇಳಿದ್ದಾರೆ, ಅದನ್ನು ಗಮನಿಸ. ಮುಖ್ಯಮಂತ್ರಿಗಳು ನಮ್ಮ ನಾಯಕರು ಏನು ಹೇಳಿದ್ದಾರೆ ಅದನ್ನೇ ನಾವು ಒಪ್ಕೋಬೇಕಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.